Hallelujah. Good morning. Very good morning. This is a Sunday. ಭಾನುವಾರದಂದು ಕರ್ತನ ಸನ್ನಿಧಿಗೆ ಹೋಗಬೇಕು. ಭಾನುವಾರ ಬಂದ ಕೂಡಲೇ ಒಬ್ಬ ನಿಜವಾದ ವಿಶ್ವಾಸಿಗೆ ಹಬ್ಬದಂತಿರುತ್ತೆ. ದೇವ ಜನರೊಂದಿಗೆ ಸೇರಿ ಪ್ರಾರ್ಥಿಸುವುದಕ್ಕಾಗಿ, ಹಾಡುವುದಕ್ಕಾಗಿ, ಆರಾಧಿಸುವುದಕ್ಕಾಗಿ, ದೇವರನ್ನು ಸ್ತುತಿಸುವುದಕ್ಕಾಗಿ, ದೇವರ ವಾಕ್ಯ ಕೇಳುವುದಕ್ಕಾಗಿ, ದೇವರ ಆಲಯಕ್ಕೆ ಹೋಗಲು ನಾವು ಆಸಕ್ತಿಯುಳ್ಳವರಾಗಿರಬೇಕು. ಹೋಗಿರಿ, ನಿಮ್ಮ ಸಭೆಗಳಿಗೆ ಹೋಗಿ ದೇವರೊಂದಿಗೆ ಕಾಲ ಕಳೆಯಿರಿ. ಒಂದು ವೇಳೆ ನಿಮ್ಮ ಸಭೆ ತಡ ಮಾಡಿ ಆರಂಭ ಆಗೋದಾದ್ರೆ ಈ ವಾಕ್ಯ ಕೇಳಿ ಹೋಗಿ, ಇಲ್ಲವಾದರೆ ತಿರುಗಿ ಬಂದು ವಾಕ್ಯ ಕೇಳಿರಿ. ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ದೇವರೇ, ಈ ಭಾನುವಾರ ನಮ್ಮ ಜೀವಿತದಲ್ಲಿ ನೀವು ಮಾಡಿರುವ ಮೇಲುಗಳನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಆರಾಧಿಸಲು ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಯಾಕೆ ಹೋಗ್ತಿದ್ದೇವೆ ಪ್ರಿಯರೇ ನಮ್ಮ ಸಭೆಗಳಿಗೆ? ಆರಾಧಿಸುವುದಕ್ಕಾಗಿ ಎಂಬ ಒಂದು ಮಾತು ಹೇಳಿಬಿಡ್ತೇವೆ. ಆರಾಧಿಸುವುದು ಅಂದ್ರೆ ಏನು ಅಂತ ಕೇಳಿದ್ರೆ ಮತ್ತೆ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಡಬಹುದು. ಆರಾಧನೆ ಎಂಬ ಮಾತಿಗೆ ಅರ್ಥ ಹಾಡುಗಳು ಮಾತ್ರ ಅಲ್ಲ. ಹಾಡುಗಳು ಪ್ರಾರ್ಥನೆ, ಸ್ತುತಿ, ಕೃತಜ್ಞತೆ, ಕರ್ತನ ನಾಮವನ್ನು ಮಹಿಮೆಪಡಿಸುವಂಥದ್ದು, ನಮ್ಮ ಅವಶ್ಯಕತೆಗಳನ್ನು ದೇವರಿಗೆ ತಿಳಿಯಪಡಿಸುವಂಥದ್ದು. ಇವೆಲ್ಲ ಒಟ್ಟಿಗೆ ಸೇರುವಾಗಲೇ ಸಂಪೂರ್ಣವಾದ ಆರಾಧನೆಯಾಗಿರುತ್ತೆ. ದೇವರ ಆಲಯಕ್ಕೆ ಹೋಗುವಾಗ ದೇವರಿಂದ ನಾವು ಉಜ್ಜೀವಿಸಲ್ಪಡ್ತೇವೆ. ಅಂದರೆ ನಮ್ಮ ಸ್ಥಿತಿ ನಾವು ಅರಿತುಕೊಳ್ತೇವೆ. ನಮಗೆ ಆ ದೇವರು ಮಾಡಿರುವ ಮೇಲುಗಳೆಲ್ಲವೂ ನೆನಪಾಗ್ತವೆ. ಬೈಬಲ್ನಲ್ಲಿ ನೋಡ್ತೇವೆ, ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ ಎಂದು 5 ಕಾಂಡಗಳನ್ನು ನೋಡ್ತೇವೆ. ಇವುಗಳನ್ನು ಮೋಶೆ ಬರೆದಿದ್ದಾನೆ, ಹೌದಲ್ಲವೇ? ಆದಿಕಾಂಡದಲ್ಲಿ ಸೃಷ್ಟಿ ಪ್ರಾರಂಭದಿಂದ ನಡೆದ ಸಂಘಟನೆಗಳನ್ನು, ವಿಮೋಚನೆ ಕಾಂಡದಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ವಿಮೋಚಿಸಲ್ಪಡುವುದನ್ನು, ನಡೆಸಲ್ಪಡುವ ವಿಷಯ ನೋಡ್ತೇವೆ. ಅದೇ ರೀತಿ ಯಾಜಕ ಕಾಂಡದಲ್ಲಿಯೂ ಕೂಡ ಯಾಜಕರು ಆಲಯದಲ್ಲಿ ನಡೆಸುವಂತಹ ಆರಾಧನೆ ಕ್ರಮವನ್ನು, ದೇವರಿಗೆ ಯಜ್ಞ ಅರ್ಪಿಸುವಂತಹ ಪದ್ಧತಿ, ಯಾಜಕ ಕಾಂಡದಲ್ಲಿ ಇಂತಹ ಅನೇಕ ವಿಷಯಗಳನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ಒಂದೊಂದು ತಪ್ಪಿಗಾಗಿ ಯಾವ ರೀತಿ ಹೃದಯ ಶುದ್ಧಿ ಮಾಡಿಕೊಳ್ಳಬೇಕೆಂಬ ಕಾರ್ಯಗಳ ಕುರಿತು ಬರೆಯಲಾಗಿದೆ. ಅರಣ್ಯ ಕಾಂಡದಲ್ಲಿ ನಂಬರ್ಸ್, ಜನಸಂಖ್ಯೆಯ ಕುರಿತು ಬರೆಯಲಾಗಿದೆ. ಆನಂತರ ಬರುತ್ತೆ ಧರ್ಮೋಪದೇಶ ಕಾಂಡ. ಇದು ಧರ್ಮೋಪದೇಶ ಅಂದರೆ ಇಟ್ ಈಸ್ ಅ ರಿವಿಷನ್. ಇದಕ್ಕಿಂತ ಮುಂದೆ ಇರುವವುಗಳನ್ನು ರಿವೈಸ್ ಮಾಡುತ್ತಾ ಅವೆಲ್ಲವುಗಳನ್ನು ಒಟ್ಟುಗೂಡಿಸಿ ಬರೆಯಲ್ಪಟ್ಟಿರುವ ಪುಸ್ತಕವೇ ಧರ್ಮೋಪದೇಶ ಕಾಂಡವಾಗಿದೆ. ಇದನ್ನು ಬಹು ಜಾಗರೂಕರಾಗಿ ನಾವು ಓದುವುದಾದರೆ ಎಷ್ಟೋ ದೊಡ್ಡ ಸತ್ಯ ನಾವು ಕಂಡುಕೊಳ್ಳುವವರಾಗಿರ್ತೇವೆ. ಯೇಸು ಕೂಡ ಅನೇಕ ಸಾರಿ, ಅಂದರೆ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಲೋಕದಲ್ಲಿದ್ದಾಗ ಧರ್ಮೋಪದೇಶ ಕಾಂಡದಲ್ಲಿರುವ ರೆಫರೆನ್ಸ್ ಬಳಸ್ತಾ ಇದ್ರು. ಅಂದರೆ ಆತನು ಕೂಡ ಧರ್ಮಶಾಸ್ತ್ರ ಓದಿದನು ಎಂದು ನೆನಪಿಟ್ಕೊಳ್ಬೇಕು. ನಾವಾದರೂ ನಮಗೆಲ್ಲವೂ ಗೊತ್ತು ಅಂತ ಹೇಳಿ ಕೂತ್ಕೊಳ್ತಿದ್ದೇವೆ. ಆದರೆ ವಾಕ್ಯವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದರೆ ನಮ್ಮ ಜೀವಿತದ ಪರಮಾರ್ಥವನ್ನು ನಾವು ಗುರುತಿಸಬಲ್ಲೆವು. ಮಾತ್ರವಲ್ಲ, ಈ ಲೋಕದಲ್ಲಿ ಜಯಶಾಲಿಗಳಾಗಿ ಜೀವಿಸಬಲ್ಲೆವು. ಈ ಧರ್ಮೋಪದೇಶ ಕಾಂಡ ಮೋಶೆ ಕೊನೆಯದಾಗಿ ಬರೆದಿರುವಂತಹ ಪುಸ್ತಕವಾಗಿದೆ. ಬಹಳ ಮುಖ್ಯವಾದ ಪುಸ್ತಕವಾಗಿದೆ. ಈ ಪುಸ್ತಕದಲ್ಲಿ ಅತ್ಯಧಿಕವಾಗಿ ಮೋಶೆ ಉಪಯೋಗಿಸಿರುವ ಮಾತು ಜ್ಞಾಪಕ ಮಾಡಿಕೊಳ್ಳಿರಿ, ಜ್ಞಾಪಕ ಮಾಡಿಕೊಳ್ಳಿರಿ, ಜ್ಞಾಪಕ ಮಾಡಿಕೊಳ್ಳಿರಿ ಅನ್ನುವಂಥದ್ದೇ. ಯಾವ ರೀತಿ ದೇವರು ನಿಮ್ಮನ್ನು ಪ್ರೀತಿಸಿದ್ದಾರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಐಗುಪ್ತ್ಯದಲ್ಲಿ ನಿಮಗಾಗಿ ಎಂತಹ ಅದ್ಭುತ ಕಾರ್ಯ ಮಾಡಿದಾರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮ್ಮನ್ನು ಅರಣ್ಯದಲ್ಲಿ ಯಾವ ರೀತಿಯಾಗಿ ನಡೆಸಿದ್ದಾರೆ ಎಂದು ಜ್ಞಾಪಕ ಮಾಡಿಕೊಳ್ಳಿರಿ. ಅನ್ನ ಇಲ್ಲದಿರುವಾಗ, ಆಹಾರ ಬೇಕೆಂದಿರುವಾಗ ಮನ್ನ ಸುರಿಸಿರುವ ವಿಷಯ ಜ್ಞಾಪಕ ಮಾಡಿಕೊಳ್ಳಿರಿ. ದಾಹವಾದಾಗ ಬಂಡೆಯೊಳಗಿಂದ ನೀರನ್ನು ಬರಮಾಡಿರುವ ವಿಷಯ ಜ್ಞಾಪಕ ಮಾಡಿಕೊಳ್ಳಿರಿ. 40 ವರ್ಷ ಅರಣ್ಯದಲ್ಲಿ ನಡೆಯುತ್ತಿರುವಾಗ ನಿಮ್ಮ ಕಾಲು ಬಾತುಕೊಳ್ಳದಂತೆ, ನಿಮ್ಮ ಚಪ್ಪಲಿಗಳು ಕಡಿದು ಹೋಗಲಾರದಂತೆ ಕಾಪಾಡಿರುವ ದೇವರ ಶ್ರೇಷ್ಠತೆಯನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮ್ಮ ವಸ್ತ್ರಗಳು ಹಳೆದಾಗಿ ಹರಿದು ಹೋಗಲಾರದಂತೆ ಮಾಡಿ ಕಾಪಾಡಿದ ದೇವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಹಗಲಲ್ಲಿ ಮೇಘಸ್ತಂಭವಾಗಿ, ಇರುಳಲ್ಲಿ ಅಗ್ನಿಸ್ತಂಭವಾಗಿ ಯಾವ ಅಪಾಯವೂ ಬರದಂತೆ ನಿಮ್ಮನ್ನು ನಡೆಸಿರುವ ದೇವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ, ದೇವರಿಗೆ ವ್ಯತಿರೇಕವಾಗಿ ಮಾತಾಡಿದಾಗ, ದೇವರು ಉಗ್ರಕೋಪಗೊಂಡದ್ದರಿಂದ ಸರ್ಪದ ಶಾಪದಿಂದ ಸಾಯುತ್ತಿರುವಾಗ ಯಾವ ರೀತಿ ತಾಮ್ರದ ಸರ್ಪದ ಕಡೆಗೆ ನೀವು ನೋಡಿ ಆ ಸಮಯದಲ್ಲಿ ಹೇಗೆ ಬದುಕಿದ್ದೀರಿ ಎಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಹೌದು, ಈ ದಿನ ನಮಗೂ ಕೂಡ ದೇವರು ಅದನ್ನೇ ಹೇಳ್ತಿದ್ದಾರೆ. ಭಕ್ತನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಯಾವುದೊಂದನ್ನು ಮರೆಯಬೇಡ ಅನ್ನುತ್ತಾನೆ. ಅಂದರೆ ಅರ್ಥವೇನು? ಎಲ್ಲವನ್ನೂ ಜ್ಞಾಪಕದಲ್ಲಿಟ್ಕೋ.
ಪ್ರತಿ ದಿನ ಪ್ರತಿ ಗಳಿಗೆಯಲ್ಲಿ ದೇವರು ಮಾಡಿರುವ ಉಪಕಾರಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವುದಾದರೆ ನಾವು ದೀನತೆಯುಳ್ಳವರಾಗಿರುತ್ತೇವೆ, ಕೃತಜ್ಞತೆಯುಳ್ಳವರಾಗಿರುತ್ತೇವೆ, ಮತ್ತಷ್ಟು ಹೆಚ್ಚು ದೇವರಿಂದ ಆಶೀರ್ವದಿಸಲ್ಪಟ್ಟವರಾಗಿ ಫಲಭರಿತರಾಗಿ ಇರುತ್ತೇವೆ. ಕೃತಜ್ಞತೆ ಇಲ್ಲದವರಾಗಿ ಅನೇಕರು ಈ ಅಂತ್ಯಕಾಲದಲ್ಲಿರುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದಲ್ಲವೇ? ದೇವರು ಮಾಡಿರುವ ಮೇಲುಗಳು ನಿಮಗೆ ಜ್ಞಾಪಕದಲ್ಲಿವೆಯಾ? ಆತನು ಮಾಡಿದ ಉಪಕಾರಗಳೆಲ್ಲ ನಿಮಗೆ ಜ್ಞಾಪಕದಲ್ಲಿವೆಯಾ? ಯಾವ ಸ್ಥಿತಿಯಿಂದ ಈ ದಿನ ಈ ಸ್ಥಿತಿಗೆ ಬಂದಿದ್ದೇವೆ ಎಂಬುದು ನಮಗೆ ಜ್ಞಾಪಕ ಇದೆಯಾ? ನಾವು ಒಂದು ತೊಟ್ಲಲ್ಲಿ ಹಸುಕೂಸುಗಳಾಗಿದ್ದಾಗ ಈ ದಿನ ನಾವು ಇಷ್ಟೊಂದು ಬೆಳೆದು ಶ್ರೇಷ್ಠವಾದ ಜೀವಿತ ಜೀವಿಸುತ್ತಿರುವುದಾದರೆ, ಇಷ್ಟೊಂದು ಅಭಿವೃದ್ಧಿ ಹೊಂದಿರುವುದಾದರೆ, ಇಷ್ಟೊಂದು ಸುಂದರವಾದ ಸ್ವರೂಪ ಹೊಂದಿಕೊಂಡಿರೋದಾದರೆ, ಇಷ್ಟೊಂದು ಜ್ಞಾನ ಸಂಪಾದಿಸಿಕೊಂಡಿರೋದಾದರೆ, ಅದು ನಮಗೆ ಸಿಕ್ಕಿರೋದು ಅಪ್ಪ ಅಮ್ಮ ನಮಗೆ ಆಹಾರ ಕೊಡುವುದರಿಂದಲೋ, ಪೋಷಿಸಿರುವುದರಿಂದಲೋ, ಸ್ಕೂಲ್ ಫೀಸ್ ಕಟ್ಟುವುದರಿಂದಲೋ ನಾವಿಷ್ಟು ಶ್ರೇಷ್ಠ ವ್ಯಕ್ತಿಗಳಾಗಿರೋದಲ್ಲ ಪ್ರಿಯರೇ. ಅವೆಲ್ಲವುಗಳನ್ನು ಮಾಡುವಂಥವರಿದ್ರೂ ಕೂಡ ಶ್ರೇಷ್ಠ ವ್ಯಕ್ತಿಗಳಾಗದೇ ಇರುವವರು ಎಷ್ಟೋ ಜನ ಇದ್ದಾರೆ. ನಿಷ್ಪ್ರಯೋಜಕರಾಗಿ ಎಷ್ಟೋ ಜನ ಬದುಕುತ್ತಿದ್ದಾರೆ. ಅದಕ್ಕೆ ಪ್ರತಿ ಸಾರಿ ದೇವರು ಮಾಡಿರುವ ಕಾರ್ಯಗಳನ್ನೆಲ್ಲ ನಾವು ಜ್ಞಾಪಕದಲ್ಲಿಟ್ಕೊಳ್ಳಬೇಕು. ಮರೆತು ಹೋಗುವ ಬುದ್ಧಿಯಾಗಿದೆ ಮಾನವನ ಬುದ್ಧಿ. ಆತನ ಮೇಲುಗಳನ್ನು ಮರೆತು ಹೋಗ್ತಾನೆ, ಕೇಡನ್ನು ಮಾತ್ರ ಜ್ಞಾಪಕದಲ್ಲಿಟ್ಕೊಳ್ತಾನೆ. ನಾವು ಅದಕ್ಕೆ ವ್ಯತಿರೇಕವಾಗಿ ರಿವರ್ಸ್ ಮಾಡಬೇಕು. ನಾವು ಕೇಡನ್ನು ಮರೆತು ಹೋಗಬೇಕು, ಮೇಲನ್ನು ಜ್ಞಾಪಕದಲ್ಲಿಟ್ಕೊಳ್ಬೇಕು. ಆವಾಗಲೇ ನಾವು ಆಶೀರ್ವದಿಸಲ್ಪಡ್ತೇವೆ. ಅದಕ್ಕೆ ಆಯಾ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೇಳ್ತೇನೆ, ನೀವು ಹೊಂದಿಕೊಂಡಿರುವ ಉಪಕಾರಗಳ ಬಗ್ಗೆ ತಿಳಿಯಪಡಿಸಿರಿ. ಈ ಎಪಿಸೋಡನ್ನು ನೋಡಿರೋದ್ರಿಂದ ಕೆಲವು ತಿಂಗಳ ಹಿಂದೆ ದೇವರು ಮಾಡಿದ ಉಪಕಾರಗಳ ಬಗ್ಗೆ ಹಂಚಿಕೊಳ್ಳುವಾಗ ಅಲ್ಲಿಯವರೆಗೂ ಬಾಯಿ ತೆರೆದೇ ಇರುವ ಅನೇಕರು ಯಾವ ರೀತಿ ದೇವರು ಅವರಿಗೆ ದರ್ಶಿಸಿದ್ದಾರೆಂದು, ಯಾವ ರೀತಿ ಅವರು ರಕ್ಷಿಸಲ್ಪಟ್ಟಿದ್ದಾರೆಂದು, ಯಾವ ರೀತಿ ದೇವರು ಅವರ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾರೆಂದು, ಯಾವ ರೀತಿಯಾಗಿ ಅವರು ಆಶೀರ್ವದಿಸಲ್ಪಟ್ಟಿದ್ದಾರೆಂಬ ಸಾಕ್ಷಿ ಕೊಡುತ್ತಿರುವಾಗ, ಅವರ ಸಾಕ್ಷಿಗಳನ್ನು ಅವರು ನಮಗೆ ಕಳಿಸುತ್ತಿರುವಾಗ ನಾವು ಅವುಗಳನ್ನು ನೋಡಿ ಆನಂದಿಸಿದ್ದಕ್ಕಿಂತಲೂ ಹೆಚ್ಚಾಗಿ ನಿಮಗೇ ಗೊತ್ತು. ನಿಮ್ಮ ಸಾಕ್ಷಿಯನ್ನು ಜ್ಞಾಪಕ ಮಾಡಿಕೊಂಡು ನೀವು ಟೈಪ್ ಮಾಡಿ ಕಳಿಸಿದಾಗ ನಿಮಗೆ ಎಷ್ಟೋ ಪ್ರೋತ್ಸಾಹ ಉಂಟಾಗಿರುತ್ತೆ. ಅದಕ್ಕೆ ಜ್ಞಾಪಕದಲ್ಲಿಟ್ಕೊಳ್ರಿ. ದೇವರು ನಮ್ಮ ಮನಸ್ಸಿನಲ್ಲಿರುವ ವಿಷಯಗಳನ್ನೆಲ್ಲ ಬಯಲುಪಡಿಸುವುದಕ್ಕಾಗಿ ಕೆಲವೊಂದು ಸಾರಿ ಕಹಿಯಾದ ಅನುಭವ ಹಾದು ಹೋಗುವಂತೆ ಮಾಡ್ತಾರೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ ಏನು ಹೇಳುತ್ತೆ ಎಂದು ಓದಿಕೊಳ್ಳೋಣ ಬನ್ನಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನೂ ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ, ಅಂದರೆ ಜ್ಞಾಪಕಕ್ಕೆ ತಂದುಕೊಳ್ಳಿರಿ. ಈ 40 ವರ್ಷಗಳವರೆಗೂ ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನು ನಡೆಸಿರುವಂತಹ ವಿಧಾನವನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯಾರಾದಾದರೂ ಈ ದಿನ ಜನ್ಮದಿನ ಇರೋದಾದರೆ, ನಿಮ್ಮ ಬರ್ತ್ಡೇ ಇರೋದಾದರೆ, ಇದು 40th ಬರ್ತ್ಡೇ ಆಗಿರೋದಾದರೆ ದೇವರು ನಿಮಗೆ ಸ್ಪೆಷಲ್ ಆಗಿ ಮಾತಾಡ್ತಿದ್ದಾರೆ. ಹೌದು ಪ್ರಿಯರೇ, ನಾವು ಪ್ರತಿ ಹುಟ್ಟಿದ ಹಬ್ಬದಂದು ಏನೋ ಸೆಲೆಬ್ರೇಟ್ ಮಾಡಿಕೊಳ್ಳೋದಷ್ಟೇ ಅಲ್ಲ, ದೇವರು ಮಾಡಿರುವ ಉಪಕಾರಗಳನ್ನೆಲ್ಲ ಜ್ಞಾಪಕ ಮಾಡಿಕೊಳ್ಳಬೇಕು. ದೇವರ ನಂಬಿಗಸ್ತಿಕೆಯನ್ನು ನೆನಪು ಮಾಡಿಕೊಳ್ಳಬೇಕು. ಕಳೆದ ವರ್ಷ ಫೆಬ್ರವರಿ 29ನೇ ತಾರೀಕು ನನ್ನ ಲೀಫ್ ಇಯರ್ ಬರ್ತ್ಡೇ ಇತ್ತು. ಆ ದಿನ ದೇವರ ಉಪಕಾರ ನೆನೆಸಿಕೊಂಡಾಗ 72 ವರ್ಷಗಳ ದೇವರ ನಂಬಿಗಸ್ತಿಕೆ, ದೇವರ ದಿವ್ಯ ದಾನಗಳು ಎಷ್ಟೋ ಅನುಭವಿಸಿದ್ದೇನೆಂದು ಮತ್ತೊಮ್ಮೆ ನೆನೆಸಿಕೊಂಡಾಗ ಎಷ್ಟೋ ಪ್ರೋತ್ಸಾಹವಾಯಿತು, ಎಷ್ಟೋ ಉತ್ಸಾಹವಾಯಿತು, ಎಷ್ಟೋ ಆದರಣೆ ಉಂಟಾಯಿತು. ಅದನ್ನು ಹಂಚಿಕೊಂಡಾಗ ಎಷ್ಟೋ ಜನರಿಗೆ ಅದು ಮೇಲುಕರವಾಗಿಯೂ ಸವಾಲುಕರವಾಗಿಯೂ ಮಾರ್ಪಟ್ಟಿತು. ದೇವರು ಮಾಡಿರುವ ಮೇಲುಗಳನ್ನು ಮುಚ್ಚಿಡಲಾರದೆ ನಿಮ್ಮ ಮಕ್ಕಳ ಮಕ್ಕಳಿಗೂ ತಲೆಮಾರುಗಳವರೆಗೂ ತಿಳಿಸಬೇಕು. ಈ ದಿನ ನಮ್ಮ ಮಕ್ಕಳಿಗೆ ನಮ್ಮ ಗತ ಗೊತ್ತಿಲ್ಲದೇ ಇರೋದ್ರಿಂದ, ಅವರು ಹುಟ್ಟಿದಾಗಲೇ ಅವರಿಗೆ ಎಲ್ಲವೂ ಅನುಕೂಲವಾಗಿರೋದ್ರಿಂದ ಅವರು ಕೃತಜ್ಞತೆ ಇಲ್ಲದವರಾಗಿರ್ತಾ ಇದ್ದಾರೆ. ಐಗುಪ್ತದಲ್ಲಿ ದೇವರು ಮಾಡಿರುವ ಅದ್ಭುತ ಕಾರ್ಯಗಳ ಕುರಿತಾಗಿ ಇಸ್ರಾಯೇಲರು ತಮ್ಮ ಮಕ್ಕಳ ಮಕ್ಕಳಿಗೆ ಹೇಳದೇ ಇರುವಾಗ ಅವರು ಅವಿಶ್ವಾಸಿಗಳಾಗಿ ಮಾರ್ಪಟ್ರು. ಆ ಕಾಲದಲ್ಲಿ ಪ್ರವಾದಿಗಳು, ಆ ಕಾಲದಲ್ಲಿ ನಾಯಕರಿರೋದ್ರಿಂದ ದೇವರ ಕೃಪೆ ಅವರನ್ನು ನಡೆಸಿತು. ಆದರೆ ಬಹಳಷ್ಟು ಜನ ಪಿತೃರು ಕೃತಜ್ಞತೆ ಇಲ್ಲದವರಾಗಿರೋದ್ರಿಂದ ಅವರು ತಮ್ಮ ಮಕ್ಕಳನ್ನು ಕೂಡ ನಷ್ಟಪಡಿಸಿಕೊಂಡರು. ನಾವಾದರೂ ಹಾಗಲ್ಲ, ನಮ್ಮ ಮಕ್ಕಳಿಗೆ ದೇವರು ಮಾಡಿರುವ ಉಪಕಾರಗಳ ಕುರಿತು ಹೇಳಬೇಕು. ಈ ನಮ್ಮ ಭಾರತ ದೇಶದ ಕುರಿತು ಕೂಡ ಅನೇಕರಿಗೆ ಗೊತ್ತಿಲ್ಲ. ಎಲ್ಲರೂ ತಮ್ಮ ಇಷ್ಟ ಬಂದಂತೆ ವ್ಯಾಖ್ಯಾನಿಸುತ್ತಾ ಇದ್ದಾರೆ. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದಾಗ ದೇಶ ಯಾವ ರೀತಿಯಾದ ಸ್ಥಿತಿಯಲ್ಲಿತ್ತೆಂದು, ಹೇಗಿತ್ತು ಎಂದು ಗಮನಿಸುವುದಾದರೆ ನಾವು ಎಲ್ಲೋ ಇದ್ದಿದ್ದೆವು. ಇದಕ್ಕೆ ಕಾರಣ ಒಬ್ಬ ವ್ಯಕ್ತಿಯಲ್ಲ, ಒಂದು ಪರಿಪಾಲನೆಯಲ್ಲ. ಅಂದಿನಿಂದ ಇಂದಿನವರೆಗೂ ಪರಿಪಾಲಿಸಿದ ಎಲ್ಲರಿಗೂ ಆ ಒಂದು
ಆ ಕ್ರೆಡಿಟ್ ಹೋಗ್ತದಲ್ಲವೇ? ಎಷ್ಟು ಕಷ್ಟಗಳಿಂದ ಈ ದೇಶ ಹೊರಗೆ ಬಂದಿತೆಂದು, ಎಷ್ಟು ಯುದ್ಧ ಹೋರಾಟಗಳಿಂದ ಹೊರ ಬಂದಿತೆಂದು, ಯಾವ ಸ್ಥಿತಿಯಿಂದ ಯಾವ ಸ್ಥಾನಕ್ಕೆ ಬೆಳೆದು ಬಂದಿತ್ತು ಎಂದು ಆ ಕಾಲದ ಜನರು ಹೇಳಬೇಕು. 100 ವರ್ಷಗಳ ಹಿಂದೆ ಇದ್ದವರಿಗೆ ಕೇಳ್ನೋಡ್ರಿ, ಇಲ್ಲವೇ 90 ವರ್ಷ ವಯಸ್ಸಿದ್ದವರಿಗೆ ಹೋಗಿ ಕೇಳ್ನೋಡಿ. ನನ್ನ ಜೀವಿತದಲ್ಲಿಯೇ ಎಷ್ಟೋ ವಿಷಯಗಳು ನನಗೆ ನೆನಪಿವೆ. 72 ವರ್ಷ ಆದರೂ ಕೂಡ, 52ನೇ ಇಸ್ವಿಯಲ್ಲಿ ನಾನು ಹುಟ್ಟಿದರೂ ಕೂಡ, ಆಗಸ್ಟ್ 15ರಂದು 1947ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರತೆ ಸಿಕ್ಕಿತು. ಆಗ ಸ್ವತಂತ್ರವಾಯಿತು. ಹೀಗೆ ಸ್ವತಂತ್ರ ಸಿಕ್ಕಿದ 4 or 5 ಇಯರ್ಸ್ನಲ್ಲಿಯೇ ನಾನು ಬೆಳೆಯುತ್ತಾ ಇದ್ದೆ. ನಾನು ಚಿಕ್ಕ ಹುಡುಗನಾಗಿ ಬೆಳೆಯುತ್ತಿರುವ ಪರಿಸ್ಥಿತಿಗೂ ಹಾಗೂ ಈ ದಿನಕ್ಕೂ, ಅಂದರೆ ನಮ್ಮ ದೇಶದಲ್ಲಿರುವ ಪರಿಸ್ಥಿತಿಗಳಿಗೂ ಎಷ್ಟೋ ವ್ಯತ್ಯಾಸ ಇದೆ. ನಮ್ಮ ಕುಟುಂಬಗಳಲ್ಲಿಯೂ ಎಷ್ಟೋ ವ್ಯತ್ಯಾಸವಿದೆ. ನಮ್ಮ ಮಕ್ಕಳು ಎಷ್ಟೋ ಆಶೀರ್ವದಿಸಲ್ಪಡ್ತಿದ್ದಾರೆ. ಜ್ಞಾಪಕ ಮಾಡಿಕೊಳ್ಳೋಣ, ಯಾವ ಗುಂಡಿಯೊಳಗಿಂದ ನಾವು ಎತ್ತಲ್ಪಟ್ಟಿದ್ದೇವೆಂದು, ಯಾವ ಬಂಡೆಯಿಂದ ಕಿತ್ತಲ್ಪಟ್ಟಿದ್ದೇವೆಂದು ಯಾವಾಗಲೂ ಜ್ಞಾಪಕದಲ್ಲಿಟ್ಕೊಳ್ಬೇಕು. ದೇವರು ನಿಮಗೆ ನಡೆಸಿರುವ ಮಾರ್ಗವನ್ನೆಲ್ಲ ಜ್ಞಾಪಕ ಮಾಡಿಕೊಳ್ಳಬೇಕು. 40 ವರ್ಷಗಳವರೆಗೂ ಎಷ್ಟು ಲ್ಯಾಂಡ್ ಮಾರ್ಕ್ ಇವೆ ನಿಮ್ಮ ಬಳಿಯಲ್ಲಿ, ಎಷ್ಟೋ ಪ್ರಮುಖವಾದ ಗಳಿಗೆಗಳಿವೆ, ನೀವು ಹೆಚ್ಚಿಸಲ್ಪಟ್ಟಂತಹ ವಿಷಯಗಳಿವೆ, ನೀವು ಆಪತ್ತಿನಿಂದ ತಪ್ಪಿಸಲ್ಪಟ್ಟ ವಿಷಯಗಳಿವೆ, ಎಷ್ಟೋ ಭಯಂಕರವಾದ ಆಕ್ಸಿಡೆಂಟ್ನಿಂದ ತಪ್ಪಿಸಲ್ಪಟ್ಟ ಸಾಕ್ಷಿ ಕೂಡ ನಿಮಗಿದೆ, ಎಷ್ಟೋ ಆಪರೇಷನ್ಸ್ನಿಂದ ತಪ್ಪಿಸಲ್ಪಟ್ಟು, ಅನಾರೋಗ್ಯ ಪರಿಸ್ಥಿತಿಗಳಿಂದ ತಪ್ಪಿಸಲ್ಪಟ್ಟು ಸ್ವಸ್ಥತೆ ಹೊಂದಿ ಇಂದಿಗೂ ಸಜೀವವಾಗಿದ್ದೀರೆಂಬ ವಿಷಯ ನೀವು ಜ್ಞಾಪಕ ಮಾಡಿಕೊಳ್ಳುವುದಾದರೆ, ದೇವರೇ, ನಾನೇನಾಗಿದ್ದೇನೋ ಅದು ಕೇವಲ ನಿಮ್ಮ ಕೃಪೆಯೆಂದು ಹೇಳಬಲ್ಲಿರಿ. ನೀವು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಆ ಸ್ಥಿತಿಯಲ್ಲಿ ಸಂತೋಷವುಳ್ಳವರಾಗಿರುತ್ತೀರಿ. ನಿಮ್ಮ ಸಾಕ್ಷಿಯನ್ನು ಇತರರಿಗೆ ಹಂಚಿಕೊಳ್ಳುವಾಗ ಅನೇಕರ ಮನೋನೇತ್ರಗಳು ಬೆಳಗಿಸಲ್ಪಡ್ತವೆ. ಭಾನುವಾರ ದೇವರ ಆಲಯಕ್ಕೆ ಹೋಗೋದು ನಾವೆಲ್ಲರೂ ನಮ್ಮ ಹೃದಯ ಭಾರವನ್ನು ದೇವರ ಸನ್ನಿಧಿಯಲ್ಲಿ ಹೊಯ್ದುಕೊಳ್ಳುವುದಕ್ಕಾಗಿ, ದೇವರ ಆಲಯದಲ್ಲಿ ನಮ್ಮ ಸಾಕ್ಷಿಗಳನ್ನು ಹಂಚಿಕೊಳ್ಳುವುದಕ್ಕಾಗಿ, ನಮ್ಮ ಸ್ತುತಿ ಕೃತಜ್ಞತೆಗಳೊಂದಿಗೆ ಆತನನ್ನು ಆರಾಧಿಸುವುದಕ್ಕಾಗಿ. ಅಷ್ಟೇ ಹೊರತು ಆಚಾರವಾಗಿ ಭಾನುವಾರ ಆಲಯಕ್ಕೆ ಹೋದೆವು, ತಿರುಗಿ ಬಂದೆವು ಎನ್ನುವುದರಿಂದ ಯಾವ ಪ್ರಯೋಜನ ಇರಲ್ಲ. ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸಬೇಕು. ಆತನ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಬೇಕು, ಸ್ತುತಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಎಷ್ಟು ಜನ ಈ ದಿನ ನಿಮ್ಮ ಜೀವಿತದಲ್ಲಿ ದೇವರು ಮಾಡಿರುವ ಉಪಕಾರಗಳನ್ನು ಜ್ಞಾಪಕದಲ್ಲಿಟ್ಕೊಳ್ತಾ ಇದ್ದೀರಿ? ಒಂದು ಕಾಲದಲ್ಲಿ ಪ್ರತಿ ಸಣ್ಣ ವಿಷಯಕ್ಕೆ ಮನೆಯಲ್ಲಿ ಕೃತಜ್ಞತೆ ಕೂಟ ಇಟ್ಕೊಳ್ತಾ ಇದ್ರು. ಆದರೆ ಈ ದಿನ ಆ ಕೃತಜ್ಞತೆ ಕೂಟ ಕೂಡ ಕಡಿಮೆಯಾಗಿವೆ. ಕನಿಷ್ಠ 1 ನಿಮಿಷ 2 ನಿಮಿಷ ಜನರು ತಮ್ಮ ಸಾಕ್ಷಿ ಹೇಳಿಕೊಳ್ಳುವುದು ಕೂಡ ಕಾಣಿಸ್ತಾ ಇಲ್ಲ. ಸ್ಟೇಜ್ ಮೇಲೆ ಎಲ್ಲರ ಮುಂದೆ ಆಗದಿದ್ದರೂ ಕೂಡ ವೈಯಕ್ತಿಕವಾಗಿ ನೀವು ಭೇಟಿಯಾಗುವ ಪ್ರತಿಯೊಬ್ಬರಿಗೆ ನಿಮಗೆ ದೇವರು ಮಾಡಿರುವ ಉಪಕಾರಗಳ ಬಗ್ಗೆ ಹಂಚಿಕೊಳ್ಳುವಾಗ ಅವರಿಗೂ ಕೂಡ ದೇವರ ಮೇಲೆ ನಿರೀಕ್ಷೆ ಉಂಟಾಗ್ತದಲ್ಲವೇ? ಅವರು ಕೂಡ ಅಂತಹ ಅದ್ಭುತ ಕಾರ್ಯವನ್ನು ತಮ್ಮ ಜೀವಿತದಲ್ಲಿ ನೋಡಲು ಸಾಧ್ಯವಾಗ್ತದಲ್ಲವೇ? ಜ್ಞಾಪಕ ಮಾಡಿಕೊಳ್ಳಿರಿ. ನಿಮ್ಮ ಮಕ್ಕಳಿಗೆ ಅವುಗಳ ಬಗ್ಗೆ ಹೇಳಿರಿ, ಮಕ್ಕಳಿಗೆ ಹೇಳಿರಿ. ಜನರೆಲ್ಲರ ಮುಂದೆ ನಿಮ್ಮ ರಕ್ಷಣೆಯ ಭಾಗ್ಯದ ಕುರಿತು ಅವರಿಗೆ ಸಾರಿ ಹೇಳಿರಿ ಎಂದು ದೇವರ ವಾಕ್ಯ ಹೇಳ್ತದೆ. 18ನೇ ವಚನ ಹೇಳ್ತದೆ, ಆದುದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಮರೆತು ಇತರ ದೇವರುಗಳನ್ನು ಅವಲಂಬಿಸಿ ಪೂಜಿಸಿದರೆ ನೀವು ತಪ್ಪದೆ ನಾಶವಾಗಿ ಹೋಗುವಿರಿ ಎಂದು ನಿಮ್ಮನ್ನು ಖಂಡಿತವಾಗಿ ಎಚ್ಚರಿಸುತ್ತೇನೆ ಅಂದನು. ಈ ಹೊತ್ತು ದೇವರು ನಿಮಗೆ ಮಾಡಿರುವಂತಹ ಮೇಲುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ದೇವರು ನಿಮಗೆ ಯಾವ ರೀತಿ ಸಾಮರ್ಥ್ಯ ಕೊಟ್ಟು ಸಾಮರ್ಥ್ಯವುಳ್ಳವರನ್ನಾಗಿ ಮಾಡಿದ್ದಾರೆಂದು ಆ ವಿಷಯಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಆತನಿಗೆ ಸ್ತುತಿ ಸಲ್ಲಿಸಿರಿ. ಎಷ್ಟು ದೇವರ ಮೇಲುಗಳನ್ನು ಜ್ಞಾಪಕ ಮಾಡಿಕೊಳ್ತೇವೋ ಅಷ್ಟು ಕೃತಜ್ಞತೆ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಎಷ್ಟು ಹೆಚ್ಚು ದೇವರನ್ನು ನಾವು ಸ್ತುತಿಸುತ್ತೇವೋ ಅಷ್ಟೇ ಹೆಚ್ಚು 2ರಷ್ಟು ಆಶೀರ್ವಾದ ಹೊಂದುತ್ತೇವೆ. ಬನ್ನಿ, ಸಭೆಗೆ ಹೋಗುವ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮಗೋಸ್ಕರ ದೇವರೇ ಆ ದಿನ ನೀವು ಮಾಡಿರುವಂತಹ ಕಾರ್ಯಗಳು ಭದ್ರಪಡಿಸಿ ಈ ದಿನ ಬೈಬಲ್ ಮುಖಾಂತರ ಆ ಕಾಲದ ಭಕ್ತರು ನಿಮ್ಮನ್ನು ಹಿಂಬಾಲಿಸಿರುವ ವಿಧಾನವನ್ನು, ನೀವು ಅವರಿಗೆ ಸಹಾಯ ಮಾಡಿರುವ ವಿಧಾನವನ್ನು, ನಿಮ್ಮ ಆಜ್ಞೆಯನ್ನು ಮೀರಿ ನಿಮ್ಮನ್ನು ಮರೆತಾಗ ಅವರಿಗುಂಟಾದ ಕಷ್ಟ ನಷ್ಟಗಳ ಕುರಿತಾಗಿ ನಿಮ್ಮ ವಾಕ್ಯದಲ್ಲಿ ನಾವು ಓದಿದಾಗ ನಿಮ್ಮ ಮೇಲುಗಳನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ಆಶೀರ್ವದಿಸಲ್ಪಡಲು ಸಹಾಯ ಮಾಡಿರಿ. ನಿಮ್ಮನ್ನು ಮರೆತು ಮತ್ತಷ್ಟು ದೂರ ಹೋಗಿ ನಷ್ಟಪಡಲಾರದಂತೆ ಸ್ತುತಿ ಕೃತಜ್ಞತೆಯೊಂದಿಗೆ ಎಲ್ಲಾ ವೇಳೆಯಲ್ಲಿ
ನೀವು ಮಾಡುತ್ತಿರುವ ಉಪಕಾರಗಳಿಗಾಗಿ ನಿಮ್ಮನ್ನು ಸ್ತುತಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. 8939731313 ನಂಬರಿಗೆ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ವಾಟ್ಸಪ್ ಮೆಸೇಜಸ್ಗಳ ಮೂಲಕ ಪ್ರೇಯರ್ ಬರ್ಡನ್ಸ್ ಆ್ಯಂಡ್ ಪ್ರೇಯರ್ ರಿಪೋರ್ಟ್ಸ್ ಕಳಿಸುತ್ತೀರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಈ ದಿನ ಭಾನುವಾರ ಕರ್ತನನ್ನು ಆರಾಧಿಸುವುದಕ್ಕಾಗಿ ನಿಮ್ಮ ಸಭೆಗಳಿಗೆ ಹೋಗಿರಿ. ಮನೆಯಲ್ಲಿ ಕೂತ್ಕೊಂಡು ಲೈವ್ನಲ್ಲಿ ಪಾಲ್ಗೊಳ್ತೇವೆ ಎಂಬುದಾಗಿ ಹೇಳುವವರಾಗಿರಬೇಡಿ. ಮೊದಲು ನಿಮ್ಮ ಸಭೆಗೆ ಹೋಗಿರಿ. ಅದೇ ಮುಖ್ಯವಾದದ್ದಾಗಿದೆ, ಉಳಿದದ್ದೆಲ್ಲ ನಂತರವೇ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.